ಒಂದು ಆಲ್ಮೋಸ್ಟ್ ನಮ್ಮ 40 ಪಂಚಾಯತಿಗಳು ಕೂಡ ನಾವು ಈ ರೀತಿ ಪಂಚಾಯತಿಗಳಿಗೆ ಭೇಟಿ ಮಾಡಿ ಆದಷ್ಟು ರೈತರುಗಳನ್ನ ಆಯಾ ಗ್ರಾಮಗಳಲ್ಲಿ ಸಿಕ್ಕಂಥ ರೈತರನ್ನ ಭೇಟಿ ಮಾಡಿ ಅವರಿಗೆ ನಾವು ಬೆಳೆ ವಿಮೆ ಹಾಗೂ ಬೆಳೆ ಸಮೀಕ್ಷೆ ಇವೆರಡು ಯೋಜನೆಗಳ ಬಗ್ಗೆ ಮಾಹಿತಿನ ಕೊಡ್ತೀವಿ. ಬೆಳೆ ವಿಮೆ ಯೋಜನೆ ಮೊದಲು ಹೇಳೋದಾದ್ರೆ, ಈಗ ನಮ್ಮಲ್ಲೇನು ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಬೀಳೋ ಸಾಧ್ಯತೆ ಎಲ್ಲ ಕಡೆ ಪ್ರಚಾರ ಆಗಿದೆ. ದೇಶಾದ್ಯಂತ ಇದೆ, ನಮ್ಮ ಕರ್ನಾಟಕದಲ್ಲಿ ಇದೆ, ನಮ್ಮ ತಾಲೂಕು ಕೂಡ ಕೊರತೆ ಆಗಿದೆ. ಈಗ ನಮ್ಮಲ್ಲಿ ಸುಮಾರು ಮುಖ್ಯವಾಗಿ ಶೇಂಗಾ ಮತ್ತು ತೊಗರಿ ಬೆಳೆಗಳು ಬೆಳೀತಾ ಇದ್ರು, ಅದು ಕೂಡ ವಿಸ್ತೀರ್ಣ ಕಡಿಮೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಬರ ಅಥವಾ ನೆರೆ ಯಾವುದೇ ಈ ಥರ ಪ್ರಾಕೃತಿಕ ವಿಕೋಪಗಳಾದಾಗ ರೈತರಿಗೆ ಕೈ ಹಿಡಿಯೋದು ಬೆಳೆ ವಿಮೆ ಯೋಜನೆ. ಈ ಬೆಳೆ ವಿಮೆ ಯೋಜನೆ ನೋಂದಾಯಿಸಿಕೊಂಡಂಥ ರೈತರಿಗೆ ಇಂತಹ ಆರ್ಥಿಕ ಕಷ್ಟ ಏನು ನಷ್ಟಗಳು ಸಂಭವಿಸಿದಾಗ ಅವರಿಗೆ ಪರಿಹಾರೋಪಯೋಗಿಯಾಗಿ ಬೆಳೆ ವಿಮೆ ಒಂದೊಳ್ಳೆ ಕೆಲಸಗಳನ್ನ ಮಾಡ್ತದೆ. ಪ್ರಸ್ತುತ ನಮ್ಮ ತಾಲೂಕಲ್ಲಿ ಶೇಂಗಾ ಬೆಳೆ ಮುಖ್ಯ ಬೆಳೆ ಆಗಿದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಸೂಚನೆ ಆಗಿದೆ. ತೊಗರಿ ಹಾಗೂ ಮುಸ್ಕಿನ ಜೋಳ ಬೆಳೆ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಆಗಿದೆ. ಸುಮಾರು ನಮ್ಮಲ್ಲಿ ಶೇಂಗಾ ಸುಮಾರು 67,000 ಹೆಕ್ಟೇರ್ವರೆಗೂ ಪ್ರದೇಶ ಬರಬೇಕಾಗಿತ್ತು. ಈ ಬಾರಿ ತುಂಬ ಕಡಿಮೆ ಬಂದಿದೆ. ಅದೇ ತೊಗರಿನೂ ಕೂಡ ತುಂಬ ಕಡಿಮೆ ಆಗಿದೆ. ಇಂಥ ಸಂದರ್ಭಗಳಲ್ಲಿ ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆ ನೋಂದಾಯಿಸಿಕೊಂಡ್ರೆ ಅವರಿಗೆ ವಿಮಾ ಪರಿಹಾರವಾಗಿ ಕೊಡೋದಕ್ಕೆ ಅವಕಾಶ ಇರ್ತದೆ. ನಮ್ಮಲ್ಲಿ ಈ ತಾಲೂಕಿನಲ್ಲಿ ಇದುವರೆಗೂ ಕೇವಲ 661 ಜನ ರೈತರಷ್ಟೇ ವಿಮೆಗೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಜನರಲ್ಲಿ ನೋಂದಣಿ ಮಾಡ್ಕೋಬೇಕು. ಈ ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಮುಸ್ಕಿನ ಜೋಳಕ್ಕೆ ಬೆಳೆಗೆ ನೋಂದಣಿ ಮಾಡ್ಕೊಳಕ್ಕೆ ಇದೇ ತಿಂಗಳ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ಎಲ್ಲ ರೈತರು ಕಡ್ಡಾಯವಾಗಿ ತಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಆಗಿರ್ಬೋದು, ಕರ್ನಾಟಕ ಒನ್ ಕೇಂದ್ರ ಆಗಿರ್ಬೋದು, ಬ್ಯಾಂಕ್ ಖಾತೆಗಳು ಶಾಖೆಗಳಾಗಿರ್ಬೋದು, ಅಥವಾ ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳು, ಇಲ್ಲೆಲ್ಲ ಹೋಗಿ ವಿಮೆಗೆ ನೋಂದಣಿ ಮಾಡಿಸ್ಕೋಬೋದು. ಈ ಬಾರಿ ಒಂದು 2 ಮುಖ್ಯ ಬದಲಾವಣೆಗಳು ಬೆಳೆ ವಿಮೆ ಯೋಜನೆಯಲ್ಲಿ ಆಗಿದೆ. ಒಂದು, ಸಾಲ ಪಡೆದಿರುವಂಥ ರೈತರು ಕಡ್ಡಾಯವಾಗಿ ಎಲ್ಲಿ ಸಾಲ ಪಡೆದಿದ್ದರೋ ಆ ಒಂದು ಬ್ಯಾಂಕ್ ಶಾಖೆಗೆ ಹೋಗ್ಬಿಟ್ಟು ಕಟ್ಟಬೇಕು. ಮತ್ತು ಏನಾದರೂ ಅವರು ನಾನು ಸಾಲನೇ ಪಡೆದಿಲ್ಲ ಅಂತ ಅಂದರೆ ಬೇರೆ ಎಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಆಗೋದು, ಗ್ರಾಮವನಲ್ಲಿ ಇಲ್ಲೆಲ್ಲ ನಾನು ಸಾಲ ಪಡೆದಿರೋದಿಲ್ಲ ಅಂತ ಒಂದು ದೃಢೀಕರಣ ಪತ್ರ, ಅದಕ್ಕೆ ಸೈನ್ ಹಾಕಿ ಅಫಿಡವಿಟ್ ಮಾಡಿಸಿ ಅದನ್ನು ಕೊಟ್ಟು ಅವರು ವಿಮೆಗೆ ನೋಂದಾಯಿಸ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ರೈತ ನಾನು ಯಾವುದೋ ಬೇರೆ ಬೆಳೆಗೆ ಸಾಲ ಮಾಡಿದ್ದೀನಿ, ನಾನೀಗ ಶೇಂಗಾ ಬೆಳೆಗೆ ಕಟ್ಟಬೇಕು ಅಂದಾಗ ಅಲ್ಲೂ ಕೂಡ ಅವನು ಬ್ಯಾಂಕ್ ಶಾಖೆಗೆ ಹೋಗಿ ಬೆಳೆ ಬದಲಾವಣೆ ಮಾಡಿ ಅರ್ಜಿಯನ್ನು ಕೊಟ್ಟು ವಿಮೆಗೆ ನೋಂದಾಯಿಸ್ಕೊಳಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಇದೇ 31ನೇ ತಾರೀಕು ಒಳಗಡೆ ಹೋಗಿ ಬೆಳೆ ವಿಮೆಗೆ ನೋಂದಾಯಿಸ್ಕೋಬೇಕು. ಇನ್ನೊಂದು ಬೇರೆ ಬದಲಾವಣೆ ಅಂದರೆ, ಈಗ